ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಇವತ್ತಿನ ವಿಡಿಯೋ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಮೊದಲನೇ ಚಾಪ್ಟರ್ ಆಗಿರುವಂತಹ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಪಾಠದಲ್ಲಿ ಬರುವಂಥ ಪೇಜ್ ನಂಬರ್ 16ರಿಂದ 20ರವರೆಗಿರುವಂಥ ಎಲ್ಲ ಟಾಪಿಕನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಹಾಗೆ ಪ್ರತಿಯೊಂದು ಪ್ರಶ್ನೆಗಳಿಗೂ ವಿತ್ ಎಕ್ಸ್ಪ್ಲನೇಷನ್ ಆನ್ಸರನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ಹಿಂದಿನ ಪೇಜ್ನಲ್ಲಿರುವಂಥ ಪ್ರತಿಯೊಂದು ಟಾಪಿಕ್ ಹಾಗೆ ಪ್ರಶ್ನೆಗಳನ್ನು ಎಲ್ಲ ಎಕ್ಸ್ಪ್ಲನೇಷನ್ಗಳೊಂದಿಗೆ ಆನ್ಸರನ್ನು ಕೊಟ್ಟಿದ್ದೀನಿ. ನೀವೇನಾದರೂ ವೀಡಿಯೋಸ್ನ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಬಂದು ದೊಡ್ಡ ಸಂಖ್ಯೆಗಳ ವಿಸ್ಮಯಕಾರಿ ಅಂಶಗಳು. ದೊಡ್ಡ ಸಂಖ್ಯೆಗಳ ಬಗೆಗಿನ ಕೆಲವು ಆಸಕ್ತಿದಾಯಕ ಅಂಶಗಳು ಮುಂದೆ ಅಡಗಿವೆ. ಈ ಅಂಶಗಳನ್ನು ಪತ್ತೆ ಮಾಡಲು ಗುಣಲಬ್ಧ ಅಥವಾ ಭಾಗಲಬ್ಧವನ್ನು ಲೆಕ್ಕಾಚಾರ ಮಾಡಬೇಕು. ಹಾಗೆ ಅದನ್ನು ನೋಡಿದ ಮೇಲೆ ನಾವು ಭಾರತೀಯ ಮತ್ತು ಅಮೆರಿಕ ಪದ್ಧತಿಗಳಲ್ಲಿ ಅದನ್ನು ಓದಬೇಕು. ಹಾಗೆ ಪ್ರತಿ ಸಂಖ್ಯೆಯನ್ನು ಪರಿಶೋಧಿಸಿ ನಂತರ ಅದಕ್ಕೆ ಸಂಬಂಧಿಸಿದಂಥ ಅಂಶಗಳ ಬಗೆಗೆ ನಮ್ಮ ಆಲೋಚನೆಗಳನ್ನು ಅಥವಾ ನಿಮ್ಮ ಆಲೋಚನೆಗಳು ಮತ್ತು ಪ್ರಶ್ನೆಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, 1250 × 380 ಇಷ್ಟು ದೊಡ್ಡ ಸಂಖ್ಯೆನ ಯಾವ ರೀತಿ ಮಾಡ್ತೀರಾ? ಮೊದಲು 125 × 38 ಗುಣಾಕಾರ ಮಾಡಿ. ಗುಣಾಕಾರ ಮಾಡಿದ ಮೇಲೆ ಉಳಿದಂತಹ ಸೊನ್ನೆಗಳನ್ನು ಕೊನೆಯಲ್ಲಿ ಹಚ್ಕೊಳ್ಳಿ. ಸೊ ಅವಾಗ ಆನ್ಸರ್ ಎಷ್ಟು ಬರುತ್ತೆ ಇದಿಷ್ಟು ಮಾಡಿದಾಗ ಅಂತಂದರೆ 4750 ಬರೋ ಆನ್ಸರ್. ಸೊ ಇಲ್ಲೊಂದು ಸೊನ್ನೆ ಇದೆ, ಇಲ್ಲೊಂದು ಸೊನ್ನೆ ಇದೆ ಅಂದಾಗ 2 ಸೊನ್ನೆನ ಹಚ್ಚಬೇಕು. ಆವಾಗ ಬರೋದು 4,75,000. ಅವ್ರು ಹೇಳಿದರು ಆನ್ಸರ್ನ ನೋಡಿ ಅದನ್ನು ಭಾರತೀಯ ಪದ್ಧತಿಯಲ್ಲಿ ಓದಬೇಕು ಮತ್ತು ಅಮೇರಿಕ ಪದ್ಧತಿಯಲ್ಲಿ ಓದ್ರಿ. ಇದು ಭಾರತೀಯ ಪದ್ಧತಿಯಲ್ಲಿ ಓದಿದಾಗ ಏನು ಬಂತು? 4,75,000. ಹಾಗೆ ನಾವು ಅಮೇರಿಕ ಪದ್ಧತಿಯಲ್ಲಿ ಓದಬೇಕು ಅಂತಂದರೆ ಅಲ್ಪ ವಿರಾಮವನ್ನು ಬೇರೆ ಥರ ಇಲ್ಲಿ ಇಡಬೇಕು. ನಾವು ಬಿಡಿ 10, 100, 1000. ಬಿಡಿ 10, 100 ಆದಮೇಲೆ ಒಂದು ಅಲ್ಪ ವಿರಾಮ. ಈಗ ಇದನ್ನ ಓದಿದಾಗ ಇದು 1000, 10,000, 100,000. ಸೊ ಆನ್ಸರ್ ಹೆಂಗೆ ಓದಬೇಕು ಅಂದರೆ 475,000. ಏನಿದು? ಪುರಾಣಗಳ ಪ್ರಕಾರ ಇದು ಪುರಂದರದಾಸರು ರಚಿಸಿದ ಕೀರ್ತನೆಗಳ ಸಂಖ್ಯೆ. ಅಂದರೆ ಅವರು ಎಷ್ಟು ಕೀರ್ತನೆಗಳನ್ನು ರಚಿಸಿದ್ದಾರೆ ಅಂತಂದರೆ 475,000 ಕೀರ್ತನೆಗಳನ್ನು ಅವರು ರಚಿಸಿದ್ದಾರೆ. ಪುರಂದರದಾಸರು 15ನೇ ಶತಮಾನದ ಒಬ್ಬ ಸಾಹಿತಿ, ರಚನಾಕಾರರು ಹಾಗೂ ಅವರು ಹಾಡುಗಾರರು. ಅವರ ಕೀರ್ತನೆಗಳು ಎದ್ರ ಬಗ್ಗೆ ಇದ್ದು ಅಂದರೆ ಸಾಮಾಜಿಕ ಪರಿವರ್ತನೆ ಬಗ್ಗೆ ಇತ್ತು, ಭಕ್ತಿಗಳ ಬಗ್ಗೆ ಇದ್ದು, ಹಾಗೆ ವೇದಾಂತಗಳ ಬಗ್ಗೆ ಸಂಬಂಧಪಟ್ಟಿದ್ದು. ಸೊ ಇದನ್ನು ಅವರು ನಾವು ಪ್ರಸ್ತುತ ಅನುಸರಿಸುತ್ತಿರುವ ಕರ್ನಾಟಕ ಸಂಗೀತದ ಬೋಧನೆಯ ವಿಧಾನಗಳನ್ನು ವ್ಯವಸ್ಥಿತಗೊಳಿಸಿದರು ಅಂತ ಹೇಳಿದ್ದಾರೆ. ಸೊ ಅವ್ರ ಕೀರ್ತನೆಗಳು ಎಷ್ಟಿದ್ವು ಅಂದರೆ ಇಲ್ಲಿ ರಚಿಸಿರುವಂಥವು 475,000 ಅಂದರೆ 4,75,000 ಅಂತಲೂ ಅನ್ಬೋದು. ಇಲ್ಲಿ ಇಷ್ಟು ಒಂದು ಪ್ರಶ್ನೆ ಬಂದಿದೆ. ಅಷ್ಟೊಂದು ಹಾಡು ನಾವು ರಚಿಸ್ಬೇಕಂದ್ರೆ ಅವ್ರು ಎಷ್ಟು ವರ್ಷಗಳ ಕಾಲ ಜೀವಿಸಿದ್ರು? ಈಗ ದಿನಕ್ಕೆ ಒಂದೊಂದು ಕೀರ್ತನೆಯನ್ನು ರಚಿಸಿದ್ರು ಅವರು 4,75,000 ದಿನಗಟ್ಟಲೆ ಅವರು ಜೀವನ ಮಾಡಿ ಬದುಕಿದ್ರಾ? ಅಥವಾ ಎಷ್ಟು ಒಂದು ದಿನಕ್ಕೆ ಅವ್ರು ಎಷ್ಟು ರಚನೆ ಮಾಡ್ತಿದ್ರು? ಸೊ ಯಾವ ವಯಸ್ಸಿನಿಂದ ಅವರಿಗೆ ಹಾಡನ್ನು ರಚಿಸೋಕೆ ಆರಂಭಿಸಿದ್ರು ಅನ್ನೋ ಒಂದು ಪ್ರಶ್ನೆಗಳು ಅವನಿಗೆ ಹೊಳೆದ್ವು. ಅಷ್ಟು ಹಾಡನ್ನು ರಚಿಸಿದ್ದಾರೆ ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಹಾಡನ್ನು ನಾವು ರಚಿಸಬೇಕಾಯಿತು ಅಂತ ಹೇಳಿ ಅವನಿಗೆ ಕ್ವೆಶನ್ಸ್ ಬಂದು. ಸೊ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಕ್ವೆಶನ್ಗಳ ಉದ್ದೇಶ ಏನೆಂದರೆ ಈ ರೀತಿಯ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಹುಟ್ಟಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಥರ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೂ ಸಹಜವಾಗಿ ಇದೇ ರೀತಿಯ ಪ್ರಶ್ನೆಗಳು ಏನಾಗಿರುತ್ತೆ ತಲೆಯಲ್ಲಿ ಬಂದಿರುತ್ತೆ. ಈಗ ಅವ್ರು ಎಷ್ಟು ವರ್ಷಗಳ ಕಾಲ ಬದುಕಿದ್ರು ಅನ್ನೋದು ನಮಗೂ ಗೊತ್ತಿಲ್ಲ, ಬಟ್ ನಮಗೆ ಗೊತ್ತಿರಲೇ ಇರೋ ಕಾರಣಕ್ಕೆ ನಮಗೆ ಈ ಥರದ ಒಂದು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಹುಟ್ಟೋದು ಸಹಜ. ದಿನಕ್ಕೆ ಎಷ್ಟು ಬರೆದ್ರು, ಒಂದು ವರ್ಷಕ್ಕೆ ಎಷ್ಟಾಯಿತು, ಎಷ್ಟು ವರ್ಷ ಅವ್ರು ಬದುಕಿದ್ರು ಅನ್ನೋ ಒಂದು ಪ್ರಶ್ನೆಗಳು ನಮಗೆ ತಲೆಯಲ್ಲಿ ಹುಟ್ಟುತ್ತವೆ ಕ್ವೆಶನ್ಸು. ನೆಕ್ಸ್ಟ್ ನೋಡೋಣ. ಇಲ್ಲಿ 2,100 × 70,000 ಇದನ್ನು ಮಾಡಬೇಕಂದ್ರೆ ಸೊನ್ನೆನ ಬಿಡಿ, 21 ಮತ್ತು 7 ಮಾತ್ರ ಗುಣಿಸಿ. ಆವಾಗ ನಿಮಗೆ ಬರೋ ಆನ್ಸರ್ ಎಷ್ಟು ಅಂದರೆ 7 1 7, 7 2 14. ಇಲ್ಲಿ ಮುಂದೆ 2 ಸೊನ್ನೆ ಇದೆ, ಸೊ 2 ಸೊನ್ನೆ ಹಚ್ಕೊತೀನಿ. ಇಲ್ಲಿ 4 ಸೊನ್ನೆ, ಸೊ 1 2 3 4. ಇದನ್ನು ಭಾರತೀಯ ಪದ್ಧತಿಯಲ್ಲಿ ನಾವು ಓದಿದಾಗ ಬಿಡಿ 10 100, 1000 10,000, ಲಕ್ಷ 10 ಲಕ್ಷ, ಕೋಟಿ 10 ಕೋಟಿ ಅಂದರೆ 14,70,00,000. ಇದು ಕಿಲೋಮೀಟರ್ಗಳಲ್ಲಿ. ಇಷ್ಟು ಕಿಲೋಮೀಟರು ಏನಂದರೆ ಭೂಮಿಯಿಂದ ಸೂರ್ಯನಿಗಿರುವ ಒಂದು ದೂರ, ಅಂದಾಜು ದೂರ ಹೇಳ್ತಿದ್ದಾರೆ ಅವರು. ಈ ದೂರ ವರ್ಷವಿಡೀ ಬದಲಾಗ್ತಿರುತ್ತಂತೆ. ಯಾಕೆ? ಅದಕ್ಕಿಂತ ಮೊದಲು ನಾವು ಇದನ್ನ ಅಮೇರಿಕ ಪದ್ಧತಿಯಲ್ಲಿ ಓದ್ಕೊಂಡ್ಬಿಡೋಣ.
ಸೊ ಅಮೇರಿಕಾ ಪದ್ಧತಿಯಲ್ಲಿ ಹೇಳಬೇಕು ಅಂತಂದರೆ ಬಿಡಿ 10, 100, 1000 ಇದು ಮಿಲಿಯನ್. ಸೊ ಆನ್ಸರ್ ಎಷ್ಟು? ಇದು ಸಾವಿರದ್ದು, ಇದು ಮಿಲಿಯನ್. ಓಕೆ, ಸೊ 147 ಮಿಲಿಯನ್ ಕಿಲೋಮೀಟರ್ ದೂರ ಸೂರ್ಯನಿಂದ ಭೂಮಿಗೆ ಇದೆ. ಇದು ವರ್ಷ ಚೇಂಜ್ ಆಗ್ತಾ ಇರುತ್ತಂತೆ. ಯಾಕಂದರೆ ಇದು ಸೂರ್ಯ ಅಂತಂದರೆ ಭೂಮಿ ಏನಾಗಿರುತ್ತೆ, ಸೂರ್ಯನ ಸುತ್ತ ಇರುತ್ತೆ. ಓಕೆ, ಇದು ಭೂಮಿ, ಇದು ಸೂರ್ಯನ ಸುತ್ತ ಹಿಂಗೆ ಸುತ್ತುತ್ತಿರುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಡಿಸ್ಟೆನ್ಸ್ ಆದರೆ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಡಿಸ್ಟೆನ್ಸ್ ಆಗಿರುತ್ತೆ, ದೂರ ಆಗಿರುತ್ತೆ. ಸೊ ಆದ್ದರಿಂದ ಭೂಮಿ ಇತ್ತಲಾಗಿ ಬಂದಾಗ ಇಲ್ಲಿಂದ ದೂರನೇ ಬೇರೆ, ಈ ದೂರನೇ ಬೇರೆ, ಇಲ್ಲಿಂದ ಇರೋ ದೂರನೇ ಬೇರೆ. ಸೊ ಎಲ್ಲ ಕಡೆ ಸಮ ಇರೋದಿಲ್ಲ. ಯಾಕೆ ಇಲ್ಲಿ ನೋಡ್ರಿ, ಅವ್ರು ಇದನ್ನು ಕೊಟ್ಟಿರೋದೇ ಅಂದಾಜು ಮೇಲೆ. ಹಾಗಾದರೆ ಅತ್ಯಂತ ಹೆಚ್ಚಿನ ದೂರ ಎಷ್ಟು ಅಂದರೆ 152 ಮಿಲಿಯನ್ ಕಿಲೋಮೀಟರ್. ಅವರು ಅಂದಾಜಿಸೋದಕ್ಕಿಂತನೂ ದೂರ, ಅಷ್ಟು ಮಿಲಿಯನ್ ಕಿಲೋಮೀಟರ್ನಾಗಿದೆ ದೂರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇದೆ. ಇವ್ರು ರೋಕ್ಸಿಗೆ ಏನು ಪ್ರಶ್ನೆ ಬಂತು ಅಂದರೆ, ಹಾಗಾದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರವನ್ನು ಹೇಗೆ ಅಳತೆ ಮಾಡಿದರು? ಯಾಕಂದರೆ ನಾವು ಇಲ್ಲಿ ನಮ್ಮ ಮುಂದೆ ಇರುವಂಥ ಅಳತೆನ ನಾವು ಯಾವ ರೀತಿ ಮಾಡ್ತೀವಿ, ಸ್ಕೇಲು, ಟೇಪು ಈ ರೀತಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀವಿ. 1 ಗೇಣು 2 ಗೇಣು ಈ ಥರ ಮಾಡ್ತೀವಿ. ಸೂರ್ಯನ ಹತ್ರ ಯಾರು ಹೋದರು, ಭೂಮಿ ನಡುವಿರುವಂಥ ದೂರನ ಯಾರು ಅಳಿದ್ರು ಅಂತ ಹೇಳಿ ಅವಳಿಗೆ ಕ್ವೆಶನ್, ಸಣ್ಣವಳು. ಬಟ್ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ. ಅಂದರೆ ಮುಂದೆ ಹೈಯರ್ ಕ್ಲಾಸಸ್ ಎಲ್ಲ ಓದ್ತೀವಿ, ರೇಡಾರ್ ಸಿಗ್ನಲ್ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ ವಿಧಾನಗಳ ಮುಖಾಂತರ ಅದನ್ನು ಅಳತೆ ಮಾಡಿದ್ರು ನೀವು ಹೈಯರ್ ಕ್ಲಾಸಸ್ಸಲ್ಲಿ ಕಲಿತೀರಿ. ಬಟ್ ಈ ಕ್ವೆಶನ್ ನಿಮ್ಮ ತಲೆಯಲ್ಲಿ ಬರಬೇಕು ಅನ್ನೋದೇ ಇದ್ರ ಉದ್ದೇಶ. ನೆಕ್ಸ್ಟ್ ಫ್ಯಾಕ್ಟನ್ನು ನೋಡೋಣ. 6400 ಇಂಟು 62,500. ಇದನ್ನು ಮಾಡಬೇಕಂದ್ರೆ 0 ಬಿಡಿ, 625 ಇಲ್ಲಿರೋದು ಇಂಟು 64 ಇಷ್ಟು ಸದ್ಯಕ್ಕೆ ನಾವು ಮಾಡಿದಾಗ ನಮಗೆ ಬರೋ ಆನ್ಸರು ಎಷ್ಟು ಬರುತ್ತೆ ಅಂದರೆ 40000. ಇದ್ರ ಮುಂದೆ 2 0, ಇದ್ರ ಮುಂದೆ 2 0 ಬಂತು. ಓಕೆನಾ? ಸೊ ಇದನ್ನು ನಾವು ಭಾರತೀಯ ಪದ್ಧತಿಯಲ್ಲಿ ಓದಿದಾಗ 40 ಕೋಟಿ ಇದೇನು ಲೀಟರ್ಗಳು, 40 ಕೋಟಿ ಲೀಟ್ರ್ಗಳು ಭಾರತೀಯ ಪದ್ಧತಿಯಲ್ಲಿ. ಹಾಗೆ ಅಮೇರಿಕಾ ಪದ್ಧತಿಯಲ್ಲಿ ಓದಬೇಕಂದ್ರೆ 3 ಸ್ಥಾನಗಳ ನಡುವೆ ಅಲ್ಪ ವಿರಾಮ ಇಡಬೇಕು. ಓಕೆ, ಬಿಡಿ 10, 100, 1000, 10,000, 100,000, 400 ಮಿಲಿಯನ್ ಲೀಟ್ರ್ಗಳು ಅಮೆಜಾನ್ ನದಿಯಿಂದ ಅಟ್ಲಾಂಟಿಕ್ ಸಾಗರಕ್ಕೆ ಪ್ರತಿ ಸೆಕೆಂಡಿಗೆ ಬೀಳುವಂಥ ನೀರು. ಇದು ಅಮೆಜಾನ್ ನದಿ ಅಂದರೆ ಇಲ್ಲಿ ಅಟ್ಲಾಂಟಿಕ್ ಸಾಗರ ಇದೆ. ಪ್ರತಿ ಸೆಕೆಂಡಿಗೆ ಏನು ಮಾಡುತ್ತೆ, ಇಷ್ಟು ನೀರು 400 ಮಿಲಿಯನ್ ಲೀಟ್ರ್ಗಳ ನೀರು ಪ್ರತಿ ಸೆಕೆಂಡಿಗೆ ಬೀಳ್ತಾ ಇರುತ್ತೆ. ನದಿಯಿಂದ ಅಟ್ಲಾಂಟಿಕ್ ಹರಿಯುವ ನೀರಿನ ಪ್ರಮಾಣ ಇಷ್ಟಿದ್ರೂ ಏನಾಗುತ್ತೆ ಅಂದರೆ ಕುಡಿಯೋಕ್ಕೆ ಯೋಗ್ಯವಾದ ಶುದ್ಧ ನೀರು ಎಲ್ಲಿವರೆಗೂ ಇರುತ್ತೆ ಅಂದರೆ 160 ಕಿಲೋಮೀಟ್ರ್ವರೆಗೂ ಮಾತ್ರ ಇರುತ್ತೆ. ಪ್ರತಿ ಸೆಕೆಂಡಿಗೆ ಇಷ್ಟು ಬೀಳುತ್ತೆ. ಹಾಗಂದ್ರೆ 1 ನಿಮಿಷಕ್ಕೆ ಎಷ್ಟು ಬೀಳ್ಬೋದು, 1 ತಾಸಿಗೆ ಎಷ್ಟಾಗ್ಬೋದು, 1 ದಿನಕ್ಕೆ, 1 ವರ್ಷಕ್ಕೆ. ಈ ಥರ ಮಾಡ್ತಾ ಹೋದರೆ ತುಂಬ ದೊಡ್ಡ ಸಂಖ್ಯೆಗಳು ನಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ಭಾಗಾಕಾರದ್ದು ಕೊಟ್ಟಿದ್ದಾರೆ. ಭಾಗಾಕಾರ ನಾವೆಲ್ಲ ಆಸಕ್ತಿದಾಯಕವಾಗಿ ಮಾಡಿ ಅದನ್ನು ಸಾಲ್ವ್ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ 1395 ಅಂದರೆ 13,95,000 ಭಾಗಲೇ 150. ಇಲ್ಲಿ 0 ತೆಗೆದ್ರೆ ಉಳಿದಿರೋ ಸಂಖ್ಯೆನ ಮಾತ್ರ ನಾವೇನು ಮಾಡ್ಕೋಬೇಕು, ಬರ್ಕೋಬೇಕು. ಇಲ್ಲಿಗ 1 3 9 5 2 0, ಯಾಕಂದ್ರೆ 1 0 ಹೋಯಿತು, ಇಲ್ಲೊಂದು 0 ಹೋಯಿತು, ಡಿವೈಡೆಡ್ ಬೈ ಭಾಗಲೇ 15. 15ರ ಮಗ್ಗಿ ನಿಮಗೆ ಬಂದರೆ ಈಸಿಯಾಗಿ ಮಾಡ್ಬೋದು. 15 1 15 9 135. ಸೊ 4 ಉಳಿತು, 45 ಆಯಿತು, 3 15 3 45 0 0. ಸೊ ಎಷ್ಟು ಆಯ್ತಿದು? ಇದು ಕಿಲೋಮೀಟ್ರ್ಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಏನಿದೆ ಹಾಗಾದರೆ ಅಂತ ನೋಡೋಣ. 9,300 ಕಿಲೋಮೀಟರ್ಗಳು ಭಾರತೀಯ ಪದ್ಧತಿಯಲ್ಲೂ ಸೇಮ್, ಅಮೇರಿಕಾ ಪದ್ಧತಿಯಲ್ಲೂ ಸೇಮ್. ಇದೇನೆಂದರೆ ಪ್ರಪಂಚದ ಏಕಮುಖ ಸಂಚಾರದ ರೈಲಿನ ಅತಿ ದೊಡ್ಡ ದೂರ. ಇದೆಲ್ಲಿದೆ? ರಷ್ಯಾದಲ್ಲಿ. ಮಾಸ್ಕೋ ಮತ್ತು ವ್ಲಾಡಿವೊಸ್ಟೋಕ್ ಈ 2 ಊರುಗಳ ಮಧ್ಯದಲ್ಲಿರುವಂತಹ ಕಿಲೋಮೀಟರ್ ರೈಲಿನ ಒಂದು ಮಾರ್ಗ. ಹಾಗೆ ಇದರ ಅವಧಿ ಎಷ್ಟು ಅಂದರೆ ಇಲ್ಲಿಂದ ಇಲ್ಲಿ ಬರಬೇಕಂದ್ರೆ 7 ದಿನ ಬೇಕು ಇಷ್ಟು ಕಿಲೋಮೀಟರ್ ರೈಲಿನಲ್ಲಿ ಪ್ರಯಾಣಿಸೋಕ್ಕೆ. ಭಾರತದಲ್ಲಿ ಅತಿ ದೊಡ್ಡ ರೈಲು ಮಾರ್ಗ ಯಾವುದು? ಅಸ್ಸಾಂನ ದಿಬ್ರುಗಢದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಇದೆ. ಅದೆಷ್ಟು ಡಿಸ್ಟೆನ್ಸ್ ಇದೆ ನಮ್ಮ ಭಾರತದಲ್ಲಿ ಅಂದರೆ ಅತಿ ದೊಡ್ಡ ರೈಲು ಮಾರ್ಗದ ಡಿಸ್ಟೆನ್ಸ್ ಎಷ್ಟು ಅಂದರೆ 4,219 ಕಿಲೋಮೀಟ್ರ್. ಇದನ್ನು ದಾಟಬೇಕು ಅಂದರೆ ಇದನ್ನು ನಾವು ಪ್ರಯಾಣಿಸಬೇಕಂದ್ರೆ 76 ಗಂಟೆಗಳಲ್ಲಿ ಕ್ರಮಿಸುತ್ತೇವೆ.
ಓಕೆನಾ. ಸೊ ಆಲ್ಮೋಸ್ಟ್ ಇದರ ಒಂದು ಡಬಲ್ ಇದೆ ಇದು. ಇದೊಂದು 3 ದಿನದ ಮೇಲೆ ಒಂದು 4 ಗಂಟೆ ತೊಗೊಳುತ್ತೆ. ಇದು 7 ದಿನ, ಡಬಲ್ ಆದಂಗೆ ಆಯಿತು. ಸೊ ನೆಕ್ಸ್ಟ್ ನೋಡೋಣ, ವಯಸ್ಕ ನೀಲಿ ತಿಮಿಂಗಿಲ ಎಷ್ಟು ತೂಕ ಇದೆ ಅಂತಂದು ಹೇಳಿ ನೋಡ್ತಾ ಇದ್ವಿ. 1 10 50 ಮತ್ತೆರಡು 0 3 0 ಅಂದರೆ 10,50,00,000 ಡಿವೈಡೆಡ್ ಬೈ 700. ಇದೆರಡು ಹೋಯಿತು. ನೆಕ್ಸ್ಟ್ ಇದನ್ನು ನಾವು ಭಾಗಾಕಾರ ಮಾಡಿದಾಗ 7 1 7 1 7 3 ಉಳಿತು, 35 ಆಯ್ತು. 7 5 35 0 0 0 0. ಹಾಗಂದ್ರೆ ಎಷ್ಟಾಯಿತು? 1,50,000 kg ತೂಕ ಇದೆ. ಯಾವುದು? ನೀಲಿ ತಿಮಿಂಗ್ಲು. ದೊಡ್ಡ ತಿಮಿಂಗ್ಲು ಏನಿದೆಯಲ್ಲ, ಸಣ್ಣ ತಿಮಿಂಗ್ಲಲ್ಲ, ದೊಡ್ಡ ತಿಮಿಂಗ್ಲು ಏನಿದೆ 1,50,000 ಇದೆ. ಅದೇ ಸಣ್ಣ ಜನಿಸಿದಂಥ ನೀಲಿ ತಿಮಿಂಗ್ಲು ಎಷ್ಟಿದೆ ಅಂತಂದರೆ 2,700 kg. ನೋಡಿರಿ, ಇದಕ್ಕಿರೋವಂಥದ್ದು ಇದು ಸಾವಿರದಲ್ಲಿದೆ, ಇದು ಲಕ್ಷದಲ್ಲಿದೆ kg. ಇದು ಎದಕ್ಕೆ ಸಮ ಆಗಿದೆ ಅಂದರೆ ಒಂದು ವಯಸ್ಕ ಹಿಪ್ಪೋಪೊಟಮಸ್ ತೂಕಕ್ಕೆ ಸಮನಾಗಿದೆ. ಯಾವುದು? ಸಣ್ಣ ಮರಿ ನೀಲಿ ತಿಮಿಂಗ್ಲು ಸಣ್ಣ ಹುಟ್ಟಿರುವಂಥದ್ದು ಒಂದು ದೊಡ್ಡ ಹಿಪ್ಪೋಪೊಟಮಸ್ಸಿಗೆ ತೂಕಕ್ಕೆ ಸಮೀಪ ಇದೆ. ಹಾಗೆ ನೀಲಿ ತಿಮಿಂಗ್ಲದ ಹೃದಯದ ತೂಕ, ಇದ್ರ ತೂಕ ಎಷ್ಟಿದೆ ಅಂದರೆ 700 kg ಹೃದಯದ ತೂಕ. ಹಾಗೆ ಅದರ ನಾಲಿಗೆ ತೂಕ ಎಷ್ಟು ಅಂದರೆ ಒಂದು ಆನೆಗೆ ಸಮ ಇದೆ. ಯಾವುದ್ರದ್ದು? ನೀಲಿ ತಿಮಿಂಗ್ಲದ್ದು. ದಿನಕ್ಕೆ ಎಷ್ಟು ತಿನ್ನುತ್ತೆ ಅದು ಅಂತಂದರೆ 3,500 kg ತಿನ್ನುತ್ತೆ. 1,00,000 ತೂಕದ್ದು, 1,50,000 ತೂಕದ್ದು ಇಷ್ಟು kg ಆಹಾರವನ್ನು ಸೇವಿಸುತ್ತೆ. ಓಕೆನಾ. ಹಾಗೆ ಪ್ರಪಂಚದ ಅತಿ ದೊಡ್ಡ ಪ್ರಾಣಿ ಯಾವುದು ಅಂದರೆ ಅರ್ಜೆಂಟಿನೋಸಾರಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಡೈನೋಸಾರಸ್ ಥರದ್ದು ಅರ್ಜೆಂಟಿನೋಸಾರಸ್. ಇದರ ತೂಕ ಎಷ್ಟು ಅಂದರೆ 90,000 kg. ಓಕೆನಾ, 90,000 kg ತೂಕ ಇರುತ್ತೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ, 52. ಇಲ್ಲಿ ನೋಡ್ರಿ, 52 ಎಷ್ಟಿದು? ಇದು ಯಾವ ರೀತಿ ಮಾಡಬೇಕು ಅಂದರೆ ಲಾಸ್ಟಿರೋ 0ಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ 13 1 13 4 52 4 ಬರಿಬೇಕು. ಮುಂದಿರುವಂಥ 0ಗಳನ್ನು ಹಚ್ಚಿದಾಗ ಇಲ್ಲಿ ನಮಗೆ ಆನ್ಸರ್ ಸಿಕ್ತು. ಓಕೆ, 40 ಕೋಟಿ ಟನ್ನಷ್ಟು. ಅದೇ ನಾವು ಅಮೇರಿಕಾ ಪದ್ಧತಿಯಲ್ಲಿ ಹೇಳಬೇಕು ಅಂತಂದರೆ ಎಷ್ಟು ಬರುತ್ತೆ? 400 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಅಷ್ಟು ತೂಕ ಇರುವಂಥದ್ದು, ಟನ್ ಇರೋಷ್ಟು ಅಂತ 2021 ವರ್ಷದಲ್ಲಿ ಉತ್ಪತ್ತಿಯಾಗಿದೆ ಅಂತ ಹೇಳಿದರೆ, 2021ರಲ್ಲಿ ಇಷ್ಟು ಟನ್ಗಳು 400 ಮಿಲಿಯನ್ ಟನ್ನಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ದೊಡ್ಡ ಸಂಖ್ಯೆಗೆ ಸಂಬಂಧಿತ ಅಂಶ. ನೆಕ್ಸ್ಟ್ ನೋಡೋಣ, 1 ಗ್ರಾಮ್ ಆರೋಗ್ಯಕರ ಮಣ್ಣಿನಲ್ಲಿ 1 ಗ್ರಾಮ್ ಅಂದರೂ 1 ಸ್ಪೂನ್ ಅಷ್ಟೋದಕ್ಕಿಂತ ಒಂದು ಕಮ್ಮಿ ಬರ್ಬೋದು. ಅದರಲ್ಲಿ 100 ಮಿಲಿಯನ್ನಿಂದ 1 ಬಿಲಿಯನ್ 100 ಮಿಲಿಯನ್ದ 1 ಬಿಲಿಯನ್ ಬ್ಯಾಕ್ಟೀರಿಯಾ ಅಮೇರಿಕಾ ಪದ್ಧತಿಯಲ್ಲಿ ಹೇಳ್ತಾರೆ, ಮತ್ತು 1 ಲಕ್ಷದಿಂದ 1 ಮಿಲಿಯನ್ ಫಂಗಸ್ ಇರಬಹುದು. ಹಾಗಾದರೆ ನೋಡಿ, ಇವು ಇಷ್ಟು ಸಣ್ಣವು ಇರ್ಬೋದು. 1 ಗ್ರಾಮ್ ಮಣ್ಣಲ್ಲಿ ಇಷ್ಟು ಮಿಲಿಯನ್ ಗಟ್ಟಲೆ ಜೀವಿಗಳಿದಾವಂದರೆ ಅವು ಎಷ್ಟು ಸಣ್ಣವಿರ್ಬೋದು, ಹಾಗೆ ಎಷ್ಟು ಅಮೌಂಟಲ್ಲಿ ಅವು ಇರ್ಬೋದು. ಕಣ್ಣಿಗೆ ಕಾಣದೇ ಇರುವಂಥ ಇವು ಜೀವಿಗಳು ಎಷ್ಟಿರ್ಬೋದು ಅಂತ ನೀವು ಆಶ್ಚರ್ಯಪಡಬೇಕಿಲ್ಲಿ. ಅದು ಸಸ್ಯಗಳ ಬೆಳವಣಿಗೆಗೆ, ಆರೋಗ್ಯಕ್ಕೆ ಸಹಾಯ ಮಾಡ್ತವೆ. ಯಾವುದು? ಬ್ಯಾಕ್ಟೀರಿಯಾ ಮತ್ತು ಫಂಗಸ್. ಸೊ ಈ ರೀತಿಯ ಬಗ್ಗೆ ನಿಮಗೇನಾದರೂ ಬೇರೆ ಫ್ಯಾಕ್ಟ್ಸ್ಗಳು ಗೊತ್ತಿದ್ದರೆ ನಿಮ್ಮ ಕ್ಲಾಸಲ್ಲಿ ಹಂಚ್ಕೋಬೋದು. ನೆಕ್ಸ್ಟ್, ನೀವು ಯಾವಾಗಲಾದರೂ ಆಶ್ಚರ್ಯಪಟ್ಟಿರುವಿರಾ? ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ನೋಡಿ, ದೊಡ್ಡ ಸಂಖ್ಯೆಗಳಿಗೆ ಸಂಬಂಧಿಸಿದ ಈ ಎಲ್ಲ ಅಂಶಗಳಿಂದ ಇಷ್ಟು ಆಶ್ಚರ್ಯಪಡ್ತಾನೆ. ಹಾಗೆ ಅವ್ರಗಳ ಬಗ್ಗೆ ಅವನು ಆಲೋಚಿಸುತ್ತಿರುವಾಗ ಅವನಿಗೊಂದು ಕ್ವಶನ್ ಬರುತ್ತೆ. ಏನಂದರೆ, ಮುಂಬೈನ ಪೂರ್ಣ ಜನಸಂಖ್ಯೆ, ಮುಂಬೈನಲ್ಲಿ ಎಷ್ಟು ಜನ ಇದ್ದಾರಲ್ಲ ಅದು ಎಲ್ಲ ಜನರು 1,00,000 ಬಸ್ಗಳಲ್ಲಿ ಆಸೀನರಾಗಬಹುದೇ? ಅವ್ರನ್ನೆಲ್ಲನೂ ನಾವು 1,00,000 ಬಸ್ನಲ್ಲಿ ಕುಂಡ್ರಿಸಬಹುದಾ ಅಂತ ಕೇಳಿದ್ದಾರೆ. ಸೊ ನೀವೇನು ಅನ್ನಿಸ್ತೀರಾ? ಕುಂಡ್ರಿಸ್ಬಹುದಾ ಅವ್ರನ್ನ? ಸೊ ನೋಡೋಣ, ಕಂಡುಹಿಡಿಯೋಣ. ಜಸ್ಟ್ ಒಂದು ಬಸ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕುಂಡ್ರಿಸ್ಬೋದು? 50 ಜನನ ಕುಂಡ್ರಿಸ್ಬೋದು. ಹಾಗಾದರೆ 1,00,000 ಬಸ್ನಲ್ಲಿ 50 ಲಕ್ಷ ಆಯಿತು, ಹೌದಾ? ಆದರೆ ಮುಂಬೈನ ಜನಸಂಖ್ಯೆ ಎಷ್ಟು? 1,24,00,000ಕ್ಕಿಂತ ಹೆಚ್ಚು. ನಮ್ಗೆ ಯಾವಾಗ ಗೊತ್ತಾಯಿತು? ಲಾಸ್ಟ್ ಪೇಜ್ಗಳಲ್ಲಿ ಕೊಟ್ಟಿದ್ರು ಒಂದು ಟೇಬಲಲ್ಲಿ, ಹೌದಾ? ಭಾರತೀಯ ನಗರದ ಒಂದಿಷ್ಟು ಜನಸಂಖ್ಯೆಗಳು, ನಗರಗಳ ಜನಸಂಖ್ಯೆನ ಕೊಟ್ಟಿದ್ರು 2001 2011ರಲ್ಲಿ.
ಅದರಲ್ಲಿಂದ ನಮ್ಗೆ ಗೊತ್ತಾಯಿತು ಮುಂಬೈನ ಜನಸಂಖ್ಯೆ 1,25,00,000ಕ್ಕಿಂತ ಹೆಚ್ಚು. ಹಾಗಾದರೆ ಇಲ್ಲಿ ನಾವು ಬರೀ 1 ಲಕ್ಷ ಬಸ್ಸಲ್ಲಿ 50 ಲಕ್ಷ ಜನರನ್ನ ಮಾತ್ರ ಕೂಡಿಸ್ಬೋದು. ಅದಕ್ಕೆ ಮುಂಬೈನ ಜನಸಂಖ್ಯೆ 1 ಲಕ್ಷ ಬಸ್ಸಲ್ಲಿ ಸಾಕಾಗೋದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. RMS ಟೈಟಾನಿಕ್ ಹಡಗು 2,500 ಜನರನ್ನು ಕೊಂಡೊಯ್ಯುತ್ತೆ. ಸೊ ಒಂದು ಹಡಗಲ್ಲಿ 2,500 ಜನರು. ಮುಂಬೈನ ಜನಸಂಖ್ಯೆಗೆ ಅಂತಹ 500 ಹಡಗುಗಳು ಸಾಕಾಗುತ್ತದೆ ಅಂತ ಹೇಳಿ ಈಗ ನೋಡೋಣ. ಸೊ ಒಂದು ಹಡಗಲ್ಲಿ ನಾವು ಎಷ್ಟು ಕೂಡಿಸ್ಬೋದು? 2,500. ಓಕೆನಾ? ಹಾಗಾದರೆ 500 ಹಡಗಿನಲ್ಲಿ ಎಷ್ಟು ಜನನ ಕೂಡಿಸ್ಬೋದು? ಇದು ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಗುಣಾಕಾರ ಮಾಡಬೇಕು. 500 500 ಇಂಟು 2,500. ಸೊನ್ನೆನ ಬಿಡ್ರಿ, 5 ಮತ್ತು 25 ಗುಣಿಸಿ. 5 5 25, 5 2 10, 2 125 ಬಂತು. ಇವೆರಡು ಸೊನ್ನೆನ ಇಲ್ಲಿ ಆ್ಯಡ್ ಮಾಡಿರಿ, ಇವೆರಡು ಸೊನ್ನೆನ ಇಲ್ಲಿ ಆ್ಯಡ್ ಮಾಡಿರಿ. ಎಷ್ಟು ಜನ ಆಯ್ತು ಇಲ್ಲಿ? 12,50,000 ಜನರು ಮಾತ್ರ ಇದ್ದರು. ಎಲ್ಲಿ? 500 ಹಡಗುಗಳಲ್ಲಿ 12,50,000 ಮಾತ್ರ. ಹಾಗಾದರೆ ನಮ್ಗೆ ಇಲ್ಲೇನಾಗುತ್ತೆ? ಮುಂಬೈನ ಜನಸಂಖ್ಯೆಗೆ 500 ಹಡಗುಗಳು ಸಾಕಾಗೋದಿಲ್ಲ ಅಂತ ಹೇಳಿ ಬರಿಬೇಕು. ನೆಕ್ಸ್ಟು, ಇಂತಹ ವಿಚಿತ್ರ ಪ್ರಶ್ನೆಗಳಿಂದ ಪ್ರೇರಿತಳಾದ ರೋಕ್ಸಿಗೆ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಅವಳು ಒಂದು ಹೇಳ್ತಾಳೆ, ನಾನು ಪ್ರತಿದಿನ 100 ಕಿಲೋಮೀಟರ್ ಪ್ರಯಾಣಿಸಿದರೆ ಚಂದ್ರನನ್ನು 10 ವರ್ಷಗಳಲ್ಲಿ ತಲುಪಬಹುದೇ? 100 ಕಿಲೋಮೀಟರ್ ಅವಳು ಪ್ರಯಾಣಿಸ್ತಾ ಹೋದರೆ ಚಂದ್ರನ ತಲುಪ್ಬೋದಾ? ಎಷ್ಟು? 10 ವರ್ಷದಲ್ಲಿ ಅಂತ ಕೇಳ್ದ. ಸೊ ಭೂಮಿ ಮತ್ತು ಚಂದ್ರನ ದೂರ ಅವ್ರು ಕೊಟ್ಟಿದ್ದಾರೆ ಇಲ್ಲಿ 3,84,000 400 ಕಿಲೋಮೀಟರ್ ಅಂತ ಹೇಳಿ. ಓಕೆನಾ? ಸೊ ಈಗ ನೋಡಿ, ಒಂದು ವರ್ಷದಲ್ಲಿ ಅವಳ ಎಷ್ಟು ದೂರ ಪ್ರಯಾಣಿಸುತ್ತಾಳೆ? ಸೊ ಒಂದು ವರ್ಷಕ್ಕೆ ಎಷ್ಟು ಹೋಗ್ಬೋದು ಅವಳು? ದಿನಕ್ಕೆ 100 ಕಿಲೋಮೀಟರ್ ಅಂದರೆ ಒಂದು ವರ್ಷಕ್ಕಂದರೆ 365 ದಿನ. ಸೊ ಇವನ್ನೆರಡು ಮಾಡಿದಾಗ ಇಷ್ಟ ಅನ್ಸ ಕಿಲೋಮೀಟರ್ ಬಂತು. ಒಂದು ವರ್ಷಕ್ಕೆ ಇದು 36,500 ಕಿಲೋಮೀಟರ್. ಹಾಗಾದರೆ ಒಂದು ವರ್ಷಕ್ಕೆ ಇಷ್ಟು ಹೋದರೆ ಅವಳು, ಹಾಗಾದರೆ 10 ವರ್ಷಕ್ಕೆ ಎಷ್ಟು? ಅವಾಗ ಏನು ಮಾಡಬೇಕು? ಇದನ್ನು 36,500 ಕಿಲೋಮೀಟರ್ನ 10 ವರ್ಷಕ್ಕೆ ನಾವು ಇಂಟು ಮಾಡಿದಾಗ 3, ಇದು ನಂಬರ್ ಹಾಗೆ ಬರ್ಕೋಬೇಕು. ಇಲ್ಲಿ 2 0, ಇಲ್ಲಿ 1 0. ಸೊ ಎಷ್ಟಾಯ್ತು ಇಲ್ಲಿ? 3,65,000 ಕಿಲೋಮೀಟರ್ ಮಾತ್ರ ಚಲಿಸಿದ್ಲು. ಸೊ ಡಿಸ್ಟೆನ್ಸ್ ಎಷ್ಟಿತ್ತಲ್ಲಿ? 3,84,400. ಹಾಗಾದರೆ ಇಲ್ಲಿ 3,65,000 ಆಯಿತು. ಸೊ ಇಲ್ಲೇನಾಗಲ್ಲ, ಚಲಿಸೋಕ್ಕೆ ಸಾಧ್ಯ ಇಲ್ಲ. ಅವಳು ಪ್ರತಿದಿನ 100 ಕಿಲೋಮೀಟ್ರ್ ಹೋದ್ರೂ 10 ವರ್ಷಕ್ಕೆ ಅವಳು ಚಂದ್ರನ ತಲುಪೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬರಿಬೇಕು. ಓಕೆ, ಇಲ್ಲಿ ನೋಡಿ, ಒಂದು ವರ್ಷದಲ್ಲಿ ಅವಳು ಎಷ್ಟು ದೂರ ಪ್ರಯಾಣಿಸ್ತಾಳೆ? ಇಷ್ಟು 36,500 ಕಿಲೋಮೀಟರ್. ಹಾಗೆ 10 ವರ್ಷದಲ್ಲಿ ಎಷ್ಟಾಯಿತು ಅವಳು ಮಾಡಿದ್ದು? 3,65,000 ಕಿಲೋಮೀಟ್ರ್ ಆಯಿತು. ಸೊ ಇಲ್ಲಿ ನೋಡಿರಿ, ಈ ಲೆಕ್ಕಾಚಾರ ಹಂತಗಳನ್ನ ಮಾಡೋದು ಸುಲಭ. ಅಂದರೆ ಫಸ್ಟು 10 ವರ್ಷ, 1 ವರ್ಷ, ಆಮೇಲೆ 10 ವರ್ಷ, ಈ ಥರ ನಾವು ಮಾಡ್ಕೊತ ಹೋದರೆ ನಮಗೆ ಸುಲಭವಾಗಿ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲೊಂದಿಷ್ಟು ಕ್ವೆಶನ್ಸ್ ಕೊಟ್ಟಿದ್ದಾರೆ. ಪ್ರತಿದಿನ 1000 ಕಿಲೋಮೀಟರ್ ಪಯಣಿಸಿದರೆ ನಿಮ್ಮ ಜೀವಮಾನದಲ್ಲಿ ಸೂರ್ಯನನ್ನು ತಲುಪಬಹುದೇ ಎಂಬುದನ್ನು ಕಂಡುಹಿಡಿ. ಸೊ ಪ್ರತಿದಿನ ಎಷ್ಟು? 1000 ಕಿಲೋಮೀಟರ್. ಹಾಗೆ ನಾವು ಒಂದು ಜೀವಮಾನ ಸಾಯೋವರೆಗೂ ಸೂರ್ಯನನ್ನು ತಲುಪಬಹುದಾ? ಸೊ ಹಿಂದಿನ ಅಭ್ಯಾಸದಲ್ಲಿ ಭೂಮಿ ಮತ್ತು ಸೂರ್ಯನ ದೂರ ಬರೆದಿರುವಿರಿ. ಸೊ ಜೀವಿತಾವಧಿ ಒಂದು 100 ವರ್ಷ ಬದುಕಿದ್ದೀವಿ ಅಂತ ಅಂದ್ಕೊಳ್ಳೋಣ. ಮೊದಲು ನಾವೇನು ಮಾಡಬೇಕು? ಸ್ಟೆಪ್ ಬೈ ಸ್ಟೆಪ್ ಕಂಡು ಹಿಡಿತಾ ಹೋಗೋಣ. 1 ವರ್ಷದಲ್ಲಿ ಚಲಿಸಿದ ದೂರ, ಒಂದು ದಿನಕ್ಕೆ 1000 ಅಂದರೆ ಒಂದು ವರ್ಷಕ್ಕೆ 365 ದಿನ. ಸೊ ಅದನ್ನು ಇಂಟು ಮಾಡಿದಾಗ 365 ಅಂತ ಬರ್ಕೊಳ್ಳೋಣ. ಇಲ್ಲಿರುವಂಥ 3 ಸೊನ್ನೆನ ಲಾಸ್ಟಿಗೆ ಹಚ್ಕೊಂಡ್ರೆ ಒಂದು ವರ್ಷದಲ್ಲಿ ನಾವೆಷ್ಟು ಚಲಿಸ್ಬೋದು? 3,65,000 ಮಾತ್ರ ಏನು ಮಾಡ್ಬೋದು? ಚಲಿಸ್ಬೋದು. ಓಕೆ, ಹಾಗಾದರೆ 100 ವರ್ಷದಲ್ಲಿ ನಾವು ಚಲಿಸಬಹುದಾ? ಅಂದರೆ ಜೀವಮಾನದಲ್ಲಿ ಅದನ್ನು ಇಂಟು 100 ಮಾಡಿಕೊಂಡಾಗ, ಗುಡ್ಲೆ 100 ಮಾಡಿಕೊಂಡಾಗ ಆನ್ಸರ್ ಇಷ್ಟು ಕಿಲೋಮೀಟರ್ ಬಂತು. ಎಷ್ಟಾಯಿತು? 3,65,00,000 ಕಿಲೋಮೀಟರ್ ಬಂತು. ಆದರೆ ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ದೂರ ಎಷ್ಟು? 14,75,00,000 ಕಿಲೋಮೀಟರ್. ಹಾಗಾಗಿ ನಮ್ಮ ಜೀವಮಾನದಲ್ಲಿ ಪಯಣಿಸಿದರೂ ಸಹ ಸೂರ್ಯನನ್ನು ತಲುಪಲು ಸಾಧ್ಯವಿಲ್ಲ. ನೋಡಿ, ದಿನಕ್ಕೆ ನಾವು 1,000 ಕಿಲೋಮೀಟರ್ ಚಲಿಸಿದ್ರೂ ನಮ್ಮ 100 ವರ್ಷದವರೆಗೂ ನಾವು ಸೂರ್ಯನನ್ನು ತಲುಪೋಕ್ಕೆ ಆಗಲ್ಲ.
ಓಕೆನಾ. ಸೊ ಸೆಕೆಂಡ್ ಕ್ವೆಶನ್ ನೋಡಿ, ಅಗತ್ಯವಾದ ಸೂಕ್ತ ಊಹೆಗಳನ್ನು ಮಾಡಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಒಂದು ಪೇಪರ್ ಹಾಳೆ 5 ಗ್ರಾಮ್ ತೂಗಿದರೆ 1,00,000 ಪೇಪರ್ ಹಾಳೆಗಳನ್ನು ಒಮ್ಮೆಲೆ ನಾವು ಎತ್ತಬಹುದಾ? ಸೊ ಒಂದು ಪೇಪರಿನ ತೂಕ ಎಷ್ಟು? 5 ಗ್ರಾಮ್. ಓಕೆ, ಅದನ್ನು ಬರ್ಕೊಳ್ಳಿ. ಒಂದು ಪೇಪರ್ನ ಹಾಳೆ ತೂಕ 5 ಗ್ರಾಮ್. 1,00,000 ಪೇಪರ್ ತೂಕ ಎಷ್ಟು? 5 ಇಂಟು 1,00,000, 5,00,000 ಗ್ರಾಮ್ ಬಂತು ನಮಗೆ. ಗ್ರಾಮ್ನ ಕೆ ಜಿಗೆ ಪರಿವರ್ತನೆ ಮಾಡಬೇಕಂದ್ರೆ ನಾವು 1000ದಿಂದ ಭಾಗಿಸ್ಬೇಕಲ್ವಾ? ಯಾಕಂದರೆ 1,000 ಗ್ರಾಮಿಗೆ 1 ಕೆ ಜಿ ಆದರೆ 5,00,000 ಗ್ರಾಮ್ಗೆ ಎಷ್ಟು ಅಂತ ಹೇಳಿ ಕೇಳಿದಾಗ ಅದನ್ನು ನಾವು 1000ದಿಂದ ಭಾಗಿಸಿದಾಗ 3 ಕ್ಯಾನ್ಸಲ್ ಆಯಿತು. ಉಳಿದಿರೋದು 500 ಕೆ ಜಿ. ಆದ್ದರಿಂದ 500 ಕೆ ಜಿನ ನಾವು ಒಮ್ಮೆಲೆ ಎತ್ತಬೋದಾ? ಎತ್ತಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 1,00,000 ಪೇಪರ್ ಹಾಳೆಗಳನ್ನು ಒಮ್ಮೆಲೆ ಎತ್ತಲು ಸಾಧ್ಯವಿಲ್ಲ ಅಂತ ಹೇಳಿ ಬರಿಬೋದು. ಬಿ ಕ್ವಶನ್ ನೋಡೋಣ. ಪ್ರಪಂಚದಾದ್ಯಂತ ಪ್ರತಿ ನಿಮಿಷಕ್ಕೆ 250 ಮಕ್ಕಳು ಜನಿಸಿದರೆ ಒಂದು ದಿನದಲ್ಲಿ 1 ಮಿಲಿಯನ್ ಮಕ್ಕಳು ಜನಿಸಬಹುದೇ? ಸೊ ಒಂದು ನಿಮಿಷಕ್ಕೆ ಎಷ್ಟು ಅಂತ ಹೇಳಿದ್ದಾರೆ ಇಲ್ಲಿ? ಒಂದು ನಿಮಿಷದಲ್ಲಿ ಜನಿಸಿದ ಮಕ್ಕಳು 250. ಒಂದು ದಿನದಲ್ಲಿ 1 ಮಿಲಿಯನ್ ಜನಿಸ್ಬೋದಾ? ನೋಡೋಣ. ಈಗ ಒಂದು ನಿಮಿಷದಿಂದ ನೆಕ್ಸ್ಟ್ 1 ಗಂಟೆಗೆ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಸೊ ಅದನ್ನೆರಡು ಗುಂಡ್ಲೆ ಮಾಡಿದಾಗ ನಮಗೆ ಬರೋ ಆನ್ಸರ್ ಎಷ್ಟು? 15,000. 15,000 ಮಕ್ಕಳು ಒಂದು ತಾಸಿಗೆ, 1 ಗಂಟೆಗೆ ಹುಟ್ಟುವಂಥ ಮಕ್ಕಳು. ಒಂದು ದಿನಕ್ಕೆ ಎಷ್ಟು ಮಾಡ್ತಾರೆ ಅಂತ ನೆಕ್ಸ್ಟ್ ನೋಡೋಣ. ಒಂದು ದಿನಕ್ಕೆ ಎಷ್ಟು ಗಂಟೆಗಳು? 24. ಒಂದು ಗಂಟೆಯಲ್ಲಿ 15,000 ಅಂದರೆ 24 ಗಂಟೆಗಳಲ್ಲಿ ಎಷ್ಟು ಅಂದರೆ 3,60,000 ಮಕ್ಕಳು. ಆದರೆ ಅವರಲ್ಲಿ ಅಮೆರಿಕ ಪದ್ಧತಿಯಲ್ಲಿ ಕೇಳಿದಾರಲ್ವ, ಸೊ ನಾವಿಲ್ಲಿ ಈ ಥರ ಬರ್ಕೊಂಡ್ರೆ ಅಲ್ಪ ವಿರಾಮನ ಚೇಂಜ್ ಮಾಡಿಕೊಂಡ್ರೆ 3,060 ಮಕ್ಕಳು ಅಂತ ಆಯಿತು. ಸೊ ಅವ್ರು ಕೇಳಿದಷ್ಟು 1 ಮಿಲಿಯನ್ ಮಕ್ಕಳು ಜನಿಸ್ತಾರಾ? ಇಲ್ಲ, ಒಂದು ದಿನದಲ್ಲಿ 1 ಮಿಲಿಯನ್ ಮಕ್ಕಳು ಜನಿಸುವುದಿಲ್ಲ. ಯಾಕಂದರೆ ಎಷ್ಟು ಜನಿಸ್ತಾರಂದರೆ 360,000 ಮಕ್ಕಳು ಮಾತ್ರ ಜನಿಸೋಕ್ಕೆ ಸಾಧ್ಯ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಈಗ ಒಂದು ದಿನದಲ್ಲಿ 1 ಮಿಲಿಯನ್ ನಾಣ್ಯಗಳನ್ನು ಎಣಿಸಬಲ್ಲಿರಾ? ಪ್ರತಿ ಸೆಕೆಂಡಿಗೆ ಎಷ್ಟು ಒಂದು ನಾಣ್ಯವನ್ನು ಎಣಿಸಬಹುದು ಅಂತ ಊಹಿಸ್ಕೊಂಡ್ರೆ, 1 ಸೆಕೆಂಡಿಗೆ 1 ನಾಣ್ಯನ ಎಣಿಸಿದ್ರೆ 1 ದಿನಕ್ಕೆ 1 ಮಿಲಿಯನ್ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋಣ. 1 ಸೆಕೆಂಡಿಗೆ ಎಣಿಸಬಹುದಾದ ನಾಣ್ಯಗಳು ಎಷ್ಟು ಅಂತ ಹೇಳಿದ್ದಾರೆ? 1. ಹಾಗಾದ್ರೆ 1 ನಿಮಿಷಕ್ಕೆ ಎಷ್ಟು? 1 ಇಂಟು 60. 60 ಯಾಕೆ ಮಾಡಿದ್ವಿ? 1 ನಿಮಿಷಕ್ಕೆ 60 ಸೆಕೆಂಡ್, ಹೌದಾ? ಸೊ 60 ಸೆಕೆಂಡ್ ಮಾಡಿದಾಗ 60 ನಾಣ್ಯ, 1 ನಿಮಿಷಕ್ಕೆ 60 ನಾಣ್ಯನ ಎಣಿಸ್ಬೋದು. ಹಾಗಂದ್ರೆ 1 ಗಂಟೆಗೆ ಎಷ್ಟು? 60. 1 ನಿಮಿಷಕ್ಕೆ 60 ಅಂದರೆ ಅದರ ಗಂಟೆಗೆ ಮತ್ತೆ ಯಾಕೆ 60 ಅಂದರೆ 1 ಗಂಟೆಗೆ 60 ನಿಮಿಷ. 1 ನಿಮಿಷಕ್ಕೆ 60 ನಾಣ್ಯ ಅಂದರೆ 60 ನಿಮಿಷಕ್ಕೆ ಎಷ್ಟು ಅಂತ ನೋಡಿದಾಗ 3,600 ನಾಣ್ಯಗಳು ಆಯಿತು. ಹಾಗಾದರೆ 1 ದಿನಕ್ಕೆ ಎಷ್ಟು? 1 ದಿನಕ್ಕೆ ನೋಡಬೇಕಂದ್ರೆ ಇದನ್ನು ನಾವು ಮತ್ತೆ 24ಕ್ಕೆ ಇಂಟು ಮಾಡಬೇಕು. 24 ಯಾಕೆ? 24 ಗಂಟೆಗಳು. ಇದು 60 ನಿಮಿಷ ಅಂದರೆ 1 ಗಂಟೆ ಅಲ್ವಾ? ಸೊ 1 ಗಂಟೆಗೆ ನಾವು 3,600 ಅಂದರೆ ಹಾಗಾದರೆ 24 ಗಂಟೆಗೆ ಎಷ್ಟು ಅಂತ ಹೇಳಿ ಕೇಳಿದಾಗೆ. ಓಕೆನಾ? ಸೊ ಇದು ನೋಡಿದಾಗ 86,400 ನಾಣ್ಯಗಳನ್ನು ಎಣಿಸ್ಬೋದು. ಸೊ ಹಾಗಾಗಿ ನೀವೇನು ಬರಿಬೇಕಂದ್ರೆ ಈಗ ಒಂದು ದಿನದಲ್ಲಿ 1 ಮಿಲಿಯನ್ ನಾಣ್ಯಗಳನ್ನು ಎಣಿಸಲಾಗದು ಅಂತ ಹೇಳಿ ಬರಿಬೇಕು. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಇಂತಹ ಇನ್ನೂ ಹಲವು ವಿನೋದದ ಪ್ರಶ್ನೆಗಳನ್ನು ಯೋಚಿಸಿ ಸೃಜಿಸಿ ಅವುಗಳನ್ನು ನಿಮ್ಮ ತರಗತಿಯಲ್ಲಿ ಹಂಚಿಕೊಳ್ಳಿ. ಈ ರೀತಿಯ ಪ್ರಶ್ನೆಗಳನ್ನು ನೀವು ಕ್ಲಾಸಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಕೇಳ್ಬೋದು. ಎಕ್ಸಾಂಪಲ್ ಯಾವ ರೀತಿ ಅಂದರೆ, 1 ಸೆಕೆಂಡಿಗೆ ನಾನು 1 ಹೆಜ್ಜೆನ ಇಟ್ಟರೆ ಒಂದು ದಿನದಲ್ಲಿ ನಾನು 1,00,000 ಹೆಜ್ಜೆಗಳನ್ನು ಇಡಬಹುದಾ ಅಥವಾ ನಡಿಬಹುದಾ ಅಂತ ಈ ರೀತಿ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ನಿಮ್ಮ ಫ್ರೆಂಡ್ಸ್ ಅದನ್ನೇನು ಮಾಡ್ತಾರೆ, 1 ಸೆಕೆಂಡಿಗೆ 1 ಹೆಜ್ಜೆ ಅಂದರೆ 1 ನಿಮಿಷಕ್ಕೆ ಎಷ್ಟು, ಆಮೇಲೆ 1 ಗಂಟೆಗೆ ಎಷ್ಟು, ಆಮೇಲೆ 1 ದಿನಕ್ಕೆ ಎಷ್ಟು, ಆ ಥರ ನೋಡ್ತಾ ಬಂದಾಗ 1,00,000 ಹೆಜ್ಜೆನ ನಾವು ಇಡಬಲ್ಲಿವಾ ಅಂತಂದು ಹೇಳಿ ಅವರು ಚೆಕ್ ಮಾಡಬೇಕು. ಸೊ ಈ ರೀತಿಯ ಒಂದು ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಕ್ಲಾಸಲ್ಲಿ ಕೇಳಬೇಕು. ಸೊ ಇದಿಷ್ಟಾಗಿತ್ತು ಪೇಜ್ ನಂಬರ್ 16ರಿಂದ 20ವರೆಗಿರುವಂಥ ಪ್ರಶ್ನೆಗಳು, ಹಾಗೆ ಅದರಲ್ಲಿರುವಂಥ ಟಾಪಿಕ್ನ ಎಕ್ಸ್ಪ್ಲನೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಪೇಜಲ್ಲಿರುವ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.